ತಂ ವಂದೇ ನರಸಿಂಹತೀರ್ಥನಿಲಯಂ ಶ್ರೀ ವ್ಯಾಸರಾಟ್ ಪೂಜಿತಂ ಧ್ಯಾಯಂತಾಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ. ಶ್ರೀಕೃಷ್ಣನ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ. ಸುಸ್ವಾಗತ ಅಂತರ್ಮುಖಿ ವ್ಲಾಗ್ಸ್ಗೆ. ಶುಭ ಸಂಜೆ ಅಂತರ್ಮುಖಿ ವ್ಯೂವರ್ಸ್ಗೆ. ಶ್ರೀಪಾದರಾಜರ ಆರಾಧನೆ ಪ್ರಯುಕ್ತ ಅವರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ನ ತಿಳ್ಕೊಳ್ಳೋಣ ಬನ್ನಿ. ಶ್ರೀಪಾದರಾಜರು ಅಬ್ಬೂರಿನ ಚನ್ನಪಟ್ಟಣ ಗ್ರಾಮದಲ್ಲಿ ಜನಿಸಿದರು ಮತ್ತು ಅವರ ಪೂರ್ವಾಶ್ರಮದ ಹೆಸರು ಲಕ್ಷ್ಮೀನಾರಾಯಣರು. ಅವರ ಪೂರ್ವಾಶ್ರಮ ತಂದೆಯ ಹೆಸರು ಶೇಷಗಿರಿ ಆಚಾರ್ಯ ಮತ್ತು ತಾಯಿಯ ಹೆಸರು ಗಿರಿಜಮ್ಮ. ಮತ್ತು ಶ್ರೀಪಾದರಾಜರ ಗುರುಗಳು ಅವರು ಸನ್ಯಾಸ ದೀಕ್ಷೆಯನ್ನು ಪಡೆದಿದ್ದು ಸ್ವರ್ಣವರ್ಣ ತೀರ್ಥರಿಂದ ಸನ್ಯಾಸ ದೀಕ್ಷೆಯನ್ನು ಪಡೆದರು ಮತ್ತು ವಿಬುಧೇಂದ್ರ ತೀರ್ಥರಿಂದ ವೇದಾಂತ ಪಾಠ ನಡೀತು ಅವರಿಗೆ. ಅವರ ಶಿಷ್ಯರು, ಮೂಲ ಶಿಷ್ಯರು ಅಂತ ಹೇಳ್ಬೋದು, ಶ್ರೀ ವ್ಯಾಸತೀರ್ಥರು. ಅವರ ಶಿಷ್ಯರು ಬಂದು ಶ್ರೀ ವ್ಯಾಸರಾಜರು ಪ್ರಮುಖ ಶಿಷ್ಯರಲ್ಲಿ ಒಬ್ಬರು ಅಂತಲೇ ಹೇಳ್ಬೋದು. ಇನ್ನೊಂದು ಪ್ರಮುಖ ಅಂಶ ಅಂದರೆ ಶ್ರೀಪಾದರಾಜರು ಶ್ರೀ ಧ್ರುವನ ಅವತಾರ ಅಂತಲೇ ನಂಬಲಾಗಿದೆ. ಹೌದು, ಶ್ರೀಪಾದರಾಜರನ್ನ ಧ್ರುವನ ಅವತಾರ ಅಂತಲೇ ಹೇಳಲಾಗತ್ತೆ. ಅಷ್ಟು ಹಿರಿಮೆಯುಳ್ಳವರು ನಮ್ಮ ಶ್ರೀಪಾದರಾಜರು. ಇನ್ನು ಶ್ರೀಪಾದರಾಜರು ಹುಟ್ಟಿದ್ದು ಚನ್ನಪಟ್ಟಣದ ಅಬ್ಬೂರಿನಲ್ಲಾದರೆ ಅವರ ವೃಂದಾವನ ನೋಡ್ಲಿಕ್ಕೆ ಸಿಗೋದು ಎಲ್ಲಿ ಗೊತ್ತಾ? ಕೋಲಾರದ ಮುಳಬಾಗಿಲಿನಲ್ಲಿ. ಇವರು ವೃಂದಾವನಸ್ಥರಾಗಿರೋದು ಮುಳಬಾಗಿಲಿನಲ್ಲಿದೆ. ಇವರ ವೃಂದಾವನ ಮುಳಬಾಗಿಲಿನಲ್ಲಿ ನೀವು ಹೋಗಿ ದರ್ಶನ ಮಾಡ್ಬೋದು. ಇನ್ನು ಶ್ರೀಪಾದರಾಜರ ಬಗ್ಗೆ ಹೇಳಬೇಕು ಅಂದರೆ ಶ್ರೀಪಾದರಾಜರು, ವ್ಯಾಸರಾಜರು, ಬ್ರಹ್ಮಣ್ಯ ತೀರ್ಥರು ಏಕಕಾಲಕ್ಕೆ ಪ್ರತಿಷ್ಠಾಪನೆ ಮಾಡಿರುವಂಥ ಪ್ರಾಣದೇವರು ಕೂಡ ಚನ್ನಪಟ್ಟಣದ ಬ್ರಹ್ಮಣ್ಯಪುರದಲ್ಲಿದೆ. ನೀವು ಅಲ್ಲಿ ಹೋಗಿ ದರ್ಶನ ಮಾಡ್ಬೋದು. ನೋಡಿ, ಬ್ರಹ್ಮಣ್ಯ ತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಜರು ಏಕಕಾಲಕ್ಕೆ ಇದೇ ಪ್ರಾಣದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಎಲ್ಲಿ ಅಂತ ಕೇಳ್ತೀರಾ? ಚನ್ನಪಟ್ಟಣದ ಬ್ರಹ್ಮಣ್ಯಪುರದಲ್ಲಿ ಇದೆ. ನೀವು ಅಲ್ಲಿ ಹೋದರೆ ಈ ಪ್ರಾಣದೇವ್ರ ದರ್ಶನ ಕೂಡ ಮಾಡ್ಬೋದು. ಇವತ್ತಿನ ವ್ಲಾಗು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ತಿರ್ಗಾ ಮತ್ತೊಮ್ಮೆ ಶ್ರೀಪಾದರಾಜರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಯಾರಿಗೆ ಒಳ್ಳೆಯದನ್ನು ಬಯಸ್ತೀರೋ ಅವ್ರಿಗೂ ಕೂಡ ಶೇರ್ ಮಾಡಿ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.